ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ಪಾರ್ಲಿಮೆಂಟ್ ಚಲೋ ಹೋರಾಟ ಯಶಸ್ವಿಯಾಗಲಿ. ಬೇಕು. ಇನ್ಕಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ನೇತಾಜಿ ನಮ್ಮ ಆದರ್ಶ. ರಾಜಿ ರಹಿತ ಹೋರಾಟ ನಡೆಸಿದ ನೇತಾಜಿ ನಮ್ಮ ಆದರ್ಶ. ಪಾರ್ಲಿಮೆಂಟ್ ಚಲೋ ಎಂದು ಹೋರಾಟ ಏನು ಕರೆ ಕೊಟ್ಟಿದೆ. ದೆಹಲಿನಲ್ಲಿ ಜಂತರ್ ಮಂತರಲ್ಲಿ ಹಲವಾರು ಶಿಕ್ಷಣ ತಜ್ಞರು, ಸೋನಂ ವಾಂಗ್ಚೋರ ನೇತೃತ್ವದಲ್ಲಿ ಹಲವಾರು ಶಿಕ್ಷಣ ತಜ್ಞರು, ಎಡ ವಿದ್ಯಾರ್ಥಿ ಸಂಘಟನೆಗಳು, ಪ್ರಗತಿಪರರು, ಕೆಲವು ಸಾಮಾಜಿಕ ಕಳಕಳಿ ಇರುವಂತಹ ನಟರು ಎಲ್ಲರೂ ಸೇರಿ ಈ ಹೋರಾಟನ ಏನ್ ಗಟ್ಟಿಗೊಳಿಸಿ ಪಾರ್ಲಿಮೆಂಟ್ ಚಲೋ ಅಂತ ಕರೆ ಕೊಟ್ಟಿದ್ದಾರೆ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮೂಲಕ ಕೂಡ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ನಾವು ಅದಕ್ಕೆ ಸಂಪೂರ್ಣ ನಮ್ಮ ಬೆಂಬಲನ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಶಿಕ್ಷಣದ ಅಕೌಂಟಬಿಲಿಟಿ, ನೀವುಗಳು ಯಾಕೆ ನೀಟ್ ಹಗರಣ ನಡೀತು, ಅದು ಹಿಂದೆ ಆಗಿರೋ ಸಾವಿಗೆ ನೀವು ಉತ್ತರ ಕೊಡಿ. ನೀವು ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಶಿಕ್ಷಣ ಸಚಿವರು NTA ರದ್ದು ಮಾಡಬೇಕು ಅನ್ನುವಂತಹ ಬೇಸಿಕ್ ಡಿಮ್ಯಾಂಡ್ಗಳ ಮೇಲೆ ಏನು ಹೋರಾಟ ನಡೀತಾ ಇದೆ, ಅಲ್ಲೂ ಕೂಡ ನಮ್ಮ ಸರ್ಕಾರ ಅತ್ಯಂತ ದಮನಕಾರಿಯಾಗಿ ಅಪ್ರಜಾತಾಂತ್ರಿಕವಾಗಿ ನಡ್ಕೋತಾ ಇದ್ದಾರೆ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದ್ದಂಗೆ ಮೊನ್ನೆನೇ ಈ ಹೋರಾಟನ ಮುರಿಯೋದಕ್ಕೆ ದೊಡ್ಡ ಷಡ್ಯಂತ್ರ ಆಯಿತು. ಪೊಲೀಸರು ಸಭೆ ಸೇರಿ ಸೋನಂ ವಾಂಗ್ಚೋರನ್ನ ಆಸ್ ಇಫ್ ಈಸ್ ಅ ಕ್ರಿಮಿನಲ್ ಅನ್ನೋ ತರ, ಅವ್ರೇನೋ ಅಪರಾಧ ಮಾಡಿದ್ದಾರೆ ಅನ್ನೋ ತರ ಒಂದು ಶಾಂತಿಯುತ ಪ್ರತಿಭಟನೆ ನಡೆಸುವಂತಹ ನಾಯಕರನ್ನ ಎತ್ಕೊಂಡು ಹೋಗ್ಲಾಯ್ತು. ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ ಸ್ನೇಹಿತರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಯಿ ಬಿಟ್ರೆ ಹೇಳ್ತಾರೆ ವಿ ಆರ್ ದಿ ಮದರ್ ಆಫ್ ಡೆಮೋಕ್ರಸಿ, ನಾವು ಅತ್ಯಂತ ದೊಡ್ಡ ಪ್ರಜಾತಾಂತ್ರಿಕ ರಾಷ್ಟ್ರ ಅಂತ. ಇದೇನಾ ಸ್ವಾಮಿ ನಿಮ್ಮ ಪ್ರಜಾತಂತ್ರ? ನಾವು ಕೇಳಬೇಕು. ಕನಿಷ್ಠ ಶಿಕ್ಷಣದ ಬಗ್ಗೆ ಪ್ರಶ್ನೆ ಮಾಡಿದವ್ರನ್ನ ನೀವು ಇಷ್ಟು ಕೆಟ್ಟದಾಗಿ ನಡೆಸ್ಕೋತೀರಾ ಅಂದ್ರೆ ಇದಾ ನಿಮ್ಮ ಪ್ರಜಾತಂತ್ರ? ಹೋರಾಟಕ್ಕೆ ನೀವು ಅವಕಾಶ ಕೊಡಲ್ಲ, ಇದಾ ನಿಮ್ಮ ಪ್ರಜಾತಂತ್ರ? ಹೋರಾಟ ಮಾಡೋರ್ನ ಗುಂಡಾಗಳ ತರ ಬಂದು ಅಟ್ಯಾಕ್ ಮಾಡಿ ಕರ್ಕೊಂಡು ಹೋಗ್ತಿರಲ್ಲ, ಇದಾ ನಿಮ್ಮ ಪ್ರಜಾತಂತ್ರ? ಇವತ್ತು ಸ್ನೇಹಿತರೆ ಪಾರ್ಲಿಮೆಂಟ್ ಚಲೋ ಕರೆ ಕೊಟ್ಟಾಗಿ ಬೆಳಗ್ಗೆಯಿಂದ ಕೂಡ ನೀವು ಗಮನಿಸ್ತಾ ಇರಬಹುದು, ಇಡೀ ಡೆಲ್ಲಿಯ ಜಂತರ್ ಮಂತರಲ್ಲಿ ಹೈ ಸೆಕ್ಯೂರಿಟಿ, ಯಾಸಿಫ್ ಅಲ್ಲಿ ಏನೋ ಒಂದು ಭಯೋತ್ಪಾದಕ ಕಾರ್ಯ ನಡೀತಾ ಇದೆ, ಅವರೆಲ್ಲ ದೇಶದ್ರೋಹಿಗಳು ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಅಲ್ಲೆಲ್ಲ ಬಂದಿರೋದು ಯಾರು ಗೊತ್ತಾ? ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡಿರೋ ಪೋಷಕರು, ಮುಂದೆ ನನ್ನ ಮಕ್ಕಳ ಭವಿಷ್ಯ ಹಿಂಗಾಗಬಾರ್ದು ಅಂತ ಸೇರಿರೋ ಹಿರಿಯರು, ನಮ್ಮ ಸಮಾಜ ಕೆಟ್ಟ ದಿಕ್ಕ ಕಡೆ ಹೋಗಬಾರ್ದು, ಪ್ರಶ್ನೆ ಮಾಡ್ಬೇಕು ನಾವು ಅಂತ ಕೇಳೋಂತ ಎಷ್ಟೋ ಒಳ್ಳೆಯ ಮನಸ್ಸುಗಳಲ್ಲಿ ಸೇರಿದೆ. ಅಂಥವ್ರ ಹೋರಾಟನ ಹತ್ತಿಕ್ಕದಕ್ಕೆ ಇವರು ಲಾಠಿ ಚಾರ್ಜ್ ಶುರು ಮಾಡಿದ್ದಾರೆ. ಇದಾ ನಿಮ್ ಪ್ರಜಾತಂತ್ರ? ನಾಚಿಕೆ ಆಗ್ಬೇಕಿಂತದಕ್ಕೆ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಇದನ್ನ ತೀವ್ರವಾಗಿ ವಿರೋಧಿಸುತ್ತೆ. ಒಂದು ವೇಳೆ ಇವತ್ತು ಪಾರ್ಲಿಮೆಂಟ್ ಚಲೋ ಮೂಲಕ ನಡೆಯುವ ಹೋರಾಟದಲ್ಲಿ ಸರ್ಕಾರ ಅಕೌಂಟಬಿಲಿಟಿ ಕೊಡ್ಲಿಲ್ಲ, ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ಇಸ್ತೀಫಾ ಕೊಡ್ಲಿಲ್ಲ, ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ, NTA ಬ್ಯಾನ್ ಮಾಡ್ಲಿಲ್ಲ ಅಂದ್ರೆ, ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಈ ಹೋರಾಟ ದೊಡ್ಡದಾಗಿ ಬೆಳೆಯುತ್ತೆ. ನೀವೇ ಹೋರಾಟ ಬೆಳೆಯೋದಕ್ಕೆ ಬಿಟ್ಟಿದ್ದೀರಾ, ನೀವೇ ಮುಂದೆ ಬರುವಂತಹ ದೊಡ್ಡ ಹೋರಾಟನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಎಐಡಿಎಸ್ಒ ಮೂಲಕ ಹೇಳ್ತಾ ದೆಹಲಿಯ ಪಾರ್ಲಿಮೆಂಟ್ ಚಲೋ ಹೋರಾಟನ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೀವಿ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ, ಶಿಲ್ಪಾ BK, ಜಿಲ್ಲಾ ಸಂಚಾಲಕ.